Hi guys, welcome back to my YouTube channel Yeshu Vlogs. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ಥರ್ಸ್ಡೇ. ನನಗೆ ಇವತ್ತು ಕಾಲೇಜ್ ರಜೆ ಇದೆ. ಯಾಕೆ ರಜೆ ಇದೆ ಅಂದರೆ ನಮ್ಮದು ಕಾಲೇಜ್ ಬಂದು ಕ್ರಿಶ್ಚಿಯನ್ ಕಾಲೇಜು. ಸೊ ಏನೋ ಕ್ರಿಶ್ಚಿಯನ್ಸ್ ಅವ್ರದ್ದು ಹಬ್ಬ ಇದೆಯಂತೆ, ಅದೇ ಸಿಸ್ಟರ್ಸ್ದು. ಸೊ ನಮಗೆ ರಜೆ ಸಿಕ್ಕಿದೆ ಇವತ್ತು. ಸೊ ಇವತ್ತಿನ ವ್ಲಾಗ್ ಏನಂದರೆ ಕಾಲೇಜ್ ಇಲ್ಲದೆ ಇದ್ದಾಗ ನನ್ನ ಮನೆಯಲ್ಲಿ ಏನು ಮಾಡ್ತೀನಿ ಅನ್ನೋದೇ ಇವತ್ತಿನ ವ್ಲಾಗ್ ಆಗಿರುತ್ತೆ ಗೈಸ್. ಸೊ ಈಗ ಎದ್ದೆ, ಟೈಮ್ 10 ಗಂಟೆ ಆಗ್ತಾಯಿದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೋಗಿ ತಿಂಡಿ ಮಾಡಬೇಕು. ಏನು ಮಾಡಿದ್ದಾರೆ ತಿಂಡಿ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ತಿಂಡಿ ಪಲಾವ್ ಮಾಡಿದ್ರು. ಸೊ ಪಲಾವ್ ಜೊತೆ ಮೊಸರು ಹಾಕೊಂಡು ಹಂಗೆ ತಿಂತಾ ಇದ್ದೀನಿ ಗೈಸ್ ಈಗ. ಸೊ ಗೈಸ್ ಈಗ ತಿಂಡಿ ಎಲ್ಲ ತಿನ್ಕೊಂಡು ಮೇಲೆ ಬಂದೆ. ನೆನ್ನೆ ಬೆಂಗಳೂರಿಂದ ನಮ್ಮಪ್ಪ ಬಂದಿದ್ದರು. ಇವತ್ತು ರಜೆ ಹಾಕಿದ್ದಾರೆ, ಏನೋ ಕೆಲಸ ಇದೆ ಅಂತ ಮೈಸೂರಲ್ಲಿ. ನಮ್ಮಮ್ಮ ಮತ್ತು ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ನನ್ನ ತಮ್ಮ ಸ್ಕೂಲ್ಗೆ ಹೋಗಿದ್ದಾನೆ. ನಾನು ತಿಂಡಿ ತಿನ್ಕೊಬಂದೆ. ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ರು, ಕ್ಲೀನ್ ಮಾಡ್ತಾಯಿದ್ದೀನಿ ಈಗ. ಅಷ್ಟೇ ಗೈಸ್, ಬನ್ನಿ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಗೈಸ್ ಫಸ್ಟು ಬಟ್ಟೆ ಮಡ್ಚ್ತಾಯಿದ್ದೀನಿ. ಬಟ್ಟೆ ಹೆಂಗೆ ಮಡ್ಚೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಹಿಂಗೆ ತಗೋಬೇಕು, ಆಮೇಲೆ ಹಿಂಗೆ ಹಾಕಬೇಕು, ಹಿಂಗೆ ಹಾಕಬೇಕು. ಅಷ್ಟೇ ಬಟ್ಟೆ ಮಡ್ಚೋದು. ಸೊ ಗೈಸ್ ಫೈನಲಿ ಬಟ್ಟೆ ಎಲ್ಲ ಮಡ್ಚಾಯಿತು. ಈಗ ಕಸ ಗುಡಿಸಿ ಮೇಲಿಂದ ಕೆಳಗಡೆವರೆಗೂ ಮನೆ ಒರೆಸ್ಬೇಕು. ರಜಾ ಬಂದರೆ ಬರೀ ಕೆಲಸನೇ ಹೇಳ್ತಾರೆ ಗೈಸ್. ಎಷ್ಟು ಕೆಲಸ ಮಾಡೋದು ಲಾಸ್ಟಲ್ಲಿ ಎಲ್ಲರೂ ಏನು ಕೆಲಸ ಮಾಡಲ್ಲ ಅಂತಲೇ ಅನ್ನೋದು ಲಾಸ್ಟಲ್ಲಿ ಎಲ್ಲರ ಮನೆಯಲ್ಲೂ, ಎಲ್ಲ ಅಮ್ಮಂದ್ರೂ ಹಂಗೆ ಹೇಳೋದು ಅಲ್ವಾ ಗೈಸ್? ನಿಮ್ಮ ಮನೆಯಲ್ಲೂ ಹಂಗೆ ಹೇಳಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಎಲ್ಲ ಕೆಲಸ ಮುಗೀತು. ಎಲ್ಲ ಗುಡಿಸಿ ಒರೆಸಿ ಕೆಳಗಡೆಯಿಂದ ಮೇಲೆ ಬಂದೆ. ಈಗ ಒಂದು ಸ್ವಲ್ಪ ಓದ್ಕೊಳೋಣ ಅಂತ ಓದ್ಕೊತಾ ಇದ್ದೀನಿ. ನೋಡಿ ಓದ್ತಾ ಇದ್ದೀನಿ, ಎಲ್ಲ ಬರ್ಕೊಂಡು ಒಂದು ಸ್ವಲ್ಪ ಓದಿ ಆಮೇಲೆ ಸ್ವಲ್ಪ ಇನ್ನೂ ಕೆಲಸ ಮುಗ್ದಿಲ್ಲ, ಇನ್ನೂ ಕೆಲಸ ಇದೆ. ಆದರೆ ಇವಾಗ ಒಂದು ಸ್ವಲ್ಪ ಓದ್ಕೊಳೋಣ ಅಂದ್ಬಿಟ್ಟು ಓದ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್ ಓದಿದ್ದೆಲ್ಲ ಆಯಿತು. ಈಗ ಮತ್ತು ಸ್ವಲ್ಪ ಪ್ರಾಜೆಕ್ಟ್ ಇತ್ತು, ಪ್ರಾಜೆಕ್ಟನ್ನು ಮುಗಿಸ್ದೆ. ಈಗ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಗೈಸ್. ಐಸ್ ಕ್ರೀಮ್ ನೆನ್ನೆನೇ ತಂದಿಟ್ಟಿದ್ರು, ನೆನ್ನೆ ಅರ್ಧ ತಿಂದು ಇಟ್ಟಿದ್ದೆ. ಇವಾಗ ಖಾಲಿ ಮಾಡ್ತೀನಿ ಅಷ್ಟೇ ಗೈಸ್, ಆಮೇಲೆ ಸಿಗೋಣ. ಸೊ ಗೈಸ್ ನಮ್ಮ ಕಾಲೇಜಲ್ಲಿ ಪೈಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮ್ಯಾಥ್ಸ್ ಟೀಚರ್ಸ್ ಎಲ್ಲ. ಸೊ ನಮಗೆ ಕೆಲವೊಂದು ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ, ಒಂದು 4-5 ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಆ ಟಾಪಿಕಲ್ಲಿ ರೀಲ್ ಮಾಡೋದನ್ನ ತಗೊಂಡಿದ್ದೀವಿ, ಯಾಕಂದರೆ ಯಾವಾಗಲೂ ರೀಲ್ ಮಾಡೋಕ್ಕೆ ಸೊ ಸ್ವಲ್ಪ ಅಭ್ಯಾಸ ಇರುತ್ತೆ ಅಂತ. ಸೊ ಏನು ರೀಲ್ ಮಾಡಬೇಕಂದ್ರೆ ಲೈಫ್ ಆಫ್ ಅ ಮ್ಯಾಥ್ಸ್ ಸ್ಟೂಡೆಂಟ್ ಅಂತ ಒಂದು ರೀಲ್ನ ಮಾಡಬೇಕು. ಅದರಲ್ಲಿ ಏನಿರುತ್ತೆ ಕಂಪ್ಲೀಟ್ಲಿ ಅಬೌಟ್ ಮ್ಯಾಥ್ಸ್ ಇರುತ್ತೆ, ಇನ್ನು ಪಾಸಿಟಿವ್ ವೇ ಇರುತ್ತೆ. ಸೊ ಮ್ಯಾಥ್ಸ್ ಬಗ್ಗೆ ಏನಾದ್ರು ಒಂದು ವೀಡಿಯೋನ ಮಾಡಬೇಕು ನಾವು, ಕಂಪಲ್ಸರಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರು. ಸೊ ನಾವು 5 ಜನ ಇದ್ದೀವಿ ಗ್ರೂಪಲ್ಲಿ.
ಸೊ 5 ಜನನು ಒಂದು ರೀಲ್ನ ಮಾಡ್ತಾಯಿದ್ದೀವಿ. ಸೊ ಆಗ್ಲಿಂದ ಏನೇನು ಮಾಡ್ಬೋದು ರೀಲ್ನ ಅಂತ ಎಲ್ಲ ಹುಡುಕಿ ಫೈನಲ್ ಆಗಿ ಒಂದು ಸೀನ್ನ ರೆಡಿ ಮಾಡಿದ್ದೀನಿ. ಟೋಟಲಾಗಿ ಇದರಲ್ಲಿ 5 ಸೀನ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ ಸೀನ್ಸ್ ಎಲ್ಲ ಕೂಡ. ಸೊ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತೀನಿ. ಆ ರೀಲ್ ಆದಮೇಲೆ ಖಂಡಿತ ಪೋಸ್ಟ್ ಮಾಡ್ತೀನಿ ಗೈಸ್, ನೋಡಿ. ಓಕೆ, ಲೈಕ್ ಮಾಡಿ ಆಯಿತಾ ಅದಕ್ಕೆ. ಸೊ ಗೈಸ್, ಈಗ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಇವತ್ತು ಹೆಡ್ ವಾಶ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಹೆಡ್ ವಾಶ್ ಮಾಡ್ಕೊಬಿಡ್ತೀನಿ. ಸೊ ಸ್ನಾನ ಮಾಡೋ ಒಂದು 1 ಅವರ್ ಮುಂಚೆ ಅಂತ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಫಸ್ಟ್ ಹಂಗೆ ಮಾಡ್ತಿರ್ಲಿಲ್ಲ, ಅಪ್ಲೈ ಮಾಡಿಕೊಂಡು 1 ಡೇ ಫುಲ್ ಬಿಡ್ತಿದ್ದೆ. ಆದರೆ ಇವಾಗ 1 ಅವರ್ ಮುಂಚೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಅದರಿಂದ ಹೇರ್ ಡ್ಯಾಮೇಜ್ ಆಗೋಲ್ಲ ಗೈಸ್. ಸೊ ಗೈಸ್, ಸಾಯಂಕಾಲ ಆಗಿದೆ. ಈಗ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ನಾನು ಮಾಡಿದ್ನಲ್ಲ ಪೌಡರು, ಅದೇ ಪೌಡರ್ನೇ ಅದನ್ನೇ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ ಗೈಸ್. ತುಂಬ ಚೆನ್ನಾಗಿದೆ ರಿಸಲ್ಟು ಕೂಡ. ನಮ್ಮ ಅಮ್ಮಂಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿದೆ ಗೈಸ್ ಇದು. ಸೊ ನಾನು ಅಪ್ಲೈ ಮಾಡ್ಕೊತೀನಿ ಡೈಲಿ, ರೆಗ್ಯುಲರಾಗಿ ಅಪ್ಲೈ ಮಾಡ್ಕೊತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಇದನ್ನ ಹಚ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಇವತ್ತೇ ಹೆಡ್ ವಾಶ್ ಮಾಡ್ಕೊಬಿಡೋಣ ಅಂತ ಅಂದ್ಕೊತಿದ್ದೀನಿ. ಅದಕ್ಕೆ ಸೊ ಎಣ್ಣೆನೂ ಈಗಲೇ ಹಚ್ಕೊಂಡ್ಬಿಟ್ಟೆ. ಸೊ ಹಚ್ಕೊಂಡು 1 ಅವರ್ ಆಗಿದೆ ಅನಿಸುತ್ತೆ ಎಣ್ಣೆ ಹಚ್ಚಿ. ಸೊ ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಹೆಡ್ ವಾಶ್ ಎಲ್ಲ ಮಾಡ್ಕೊಳ್ಬೇಕು. ಇಷ್ಟೇ ಗೈಸ್, ಏನಿಲ್ಲ. ಇವಾಗ ಫೇಸ್ ಪ್ಯಾಕ್ನ ಹಾಕ್ಕೊತೀನಿ. ಹಾಕ್ಕೊಂಡು ನನ್ನ ಫೇಸ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ರೀ. ಸೊ ಗೈಸ್ ನೋಡಿ, ಫೇಸ್ ಪ್ಯಾಕ್ ಹಾಕ್ಕೊಂಡೆ ಕಾಣ್ತೀವಿ ನೋಡಿ, ದೇವ್ರ ಥರ. ರಾತ್ರಿ ಏನಾದ್ರು ಹಿಂಗೆ ಹಾಕೊಂಡು ಹೋಗ್ಬಿಟ್ರೆ ಅಷ್ಟೇ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಎಲ್ಲರಿಗೂ. ಸೊ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ಲು ಸುಸ್ತಾಗೋಯ್ತು ಗೈಸ್. ಇಷ್ಟಕ್ಕೆ ಫುಲ್ಲು ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟಕ್ಕೆ ಸುಸ್ತಾಗೋಯ್ತು ಫುಲ್ಲು. ಫೇಸ್ ಪ್ಯಾಕ್ ಹಚ್ಚಿದ್ದೆ, ಪಿಂಪಲ್ ಆಗ್ತಾಯಿದೆ. ಇತ್ತೀಚೆಗೆ ಜಾಸ್ತಿ ನಾನು ಆಚೆ ತಿಂತಾಯಿದ್ದೀನಿ ಗೈಸ್, ಕಾಲೇಜ್ ಶುರು ಆದಮೇಲೆ. ಸೊ ಪಿಂಪಲ್ಸ್ ಆಗ್ತೈತೆ, ಅವಾಯ್ಡ್ ಮಾಡಬೇಕು ಸ್ವಲ್ಪ. ನಾನು ಪಿ ಯುಲಿದ್ದಾಗಲೂ ಅಷ್ಟೇ, ಫುಲ್ಲು ತುಂಬ ತಿಂತಿದ್ದೆ ಆಚೆ, ಪಿಂಪಲ್ಸ್ ಆಗ್ತಾಯಿತ್ತು. ಆಮೇಲೆ ಬಿಟ್ಬಿಟ್ಟೆ ಆಚೆ ತಿನ್ನೋದು ಜಾಸ್ತಿ. ಅವಾಗೆಲ್ಲ ಕಮ್ಮಿ ಆಯಿತು. ಈಗ ಮತ್ತೆ ಕಾಲೇಜ್ ಶುರು ಆಯ್ತಲ್ಲ, ಕಾಲೇಜ್ ಕ್ಯಾಂಟೀನ್ಗಳೇ ಸಾಕು ಏನಾದ್ರು ತಿನ್ಬೇಕು ಅನಿಸುತ್ತೆ. ಸೊ ಏನಾದ್ರು ತಿಂತಾಯಿರ್ತೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನಾಳೆ ಫ್ರೈಡೇ, ನಾಳೆ ನಾನು ಎದ್ದು ಸ್ನಾನ ಎಲ್ಲ ಮಾಡೋವಷ್ಟು ಇಲ್ಲ. ನಾನು ಫುಲ್ಲು ಲೇಸಿಯೆಸ್ಟ್ ಪರ್ಸನ್ ಗೈಸ್. ನಂಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಂದ್ರೆ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಲ್ಲ, ಕಾಲೇಜಿಂದ ಬಂದು ಮಾಡಿಬಿಡ್ತೀನಿ ನಾನು, ಆ ಥರ ಮಾಡ್ತೀನಿ. ನಾಳೆ ಕ್ಲಾಸು ಬೆಳಗ್ಗೆ ಇಲ್ಲ, 10 ಗಂಟೆಗೆ ಇರೋದು ನಾಳೆ ಕ್ಲಾಸು. ಆದರೂ ಬೆಳಗ್ಗೆ ಎದ್ದು ನನಗೆ ಸ್ನಾನ ಮಾಡೋಕ್ಕೆ ಮೂಡ್ ಬರಲ್ಲ, ಅದಕ್ಕೆ ಮಾಡಲ್ಲ. ಅದಕ್ಕೆ ಇವತ್ತೇ ಮಾಡ್ಕೊಂಡ್ಬಿಟ್ಟೆ ತಲೆಗೆ ಎಣ್ಣೆ ಹಾಕ್ಕೊಂಡು. ನೀವು ನನ್ನ ಥರನೇ ಲೇಸಿ ಆಗಿದ್ದರೆ ಕಾಮೆಂಟ್ ಮಾಡಿ ಗೈಸ್. ಆಯಿತು, ಇವೆಲ್ಲ ಹೋಗಿ ದೇವರಿಗೆ ಕೈ ಮುಗ್ದು ಆಮೇಲೆ ಸಿಗ್ತೀನಿ ಗೈಸ್.